ಮುಂಗಾರಿನ ಆರ್ಭಟಕ್ಕೆ ರಾಜ್ಯ ತತ್ತರಿಸಿ ಹೋಗಿದೆ. ರಾಜ್ಯದಲ್ಲಿ ಸಾಲು ಸಾಲು ಅನಾಹುತಗಳು ಸಂಭವಿಸುತ್ತಲೇ ಇವೆ. ರಾಜ್ಯದಲ್ಲಿ ಇನ್ನು 3 ದಿನಗಳ ಕಾಲ ಮಳೆ ಬರುವ ಸೂಚನೆ ಹವಾಮಾನ ಇಲಾಖೆ ತಿಳಿಸಿದೆ. ಸೂಕ್ಷ್ಮ ಪ್ರದೇಶದಲ್ಲಿ ಅನಾಹುತಗಳು ಜಾಸ್ತಿ ಆಗುತ್ತಿವೆ. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು. ಮಂಗಳೂರಲ್ಲಿ ಒಂದು ಘೋರ ದುರಂತ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳು ಎಲ್ಲ ಕಡೆ ಹರಿದಾಡುತ್ತಿವೆ. ಎಂಥವರನ್ನೂ ಕಣ್ಣೀರು ಬರಿಸುವಂಥ ದೃಶ್ಯಗಳು ಅದರಲ್ಲಿ ಇವೆ. ಇದ್ದಕ್ಕಿದ್ದಂತೆ ಗುಡ್ಡ ಕುಸಿದು ಮನೆಯ ಮೇಲೆ ಬೀಳುತ್ತದೆ. ಇಡೀ ಮನೆ ಸಂಪೂರ್ಣವಾಗಿ ಜಖಮ್ಮಾಗಿ ಬಿಡುತ್ತದೆ. ಮನೆಯೊಳಗೆ 6 ಮಂದಿ ಇರುತ್ತಾರೆ. ತಕ್ಷಣದಲ್ಲೇ ಇಬ್ಬರು ಅಲ್ಲಿಂದ ಹೊರಬರುತ್ತಾರೆ. ಓರ್ವ ಮಹಿಳೆ ಅಲ್ಲೇ ಸಾವನ್ನಪ್ಪುತ್ತಾರೆ. ಮತ್ತೊಬ್ಬ ಮಹಿಳೆ ಅಲ್ಲಿಯೇ 2 ಮಕ್ಕಳನ್ನು ತಬ್ಬಿಕೊಂಡು ಮಲಗಿಬಿಡುತ್ತಾರೆ. ಅವರ ಮೇಲೆ ಅವಶೇಷಗಳು ಬಿದ್ದುಬಿಡುತ್ತವೆ. ಸತತವಾಗಿ 8 ಗಂಟೆಗಳ ಕಾಲ ಇಬ್ಬರು ಮಕ್ಕಳು ತಾಯಿಯನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಗಳು ನಡೆಯುತ್ತವೆ. ಅದರ ನಡುವೆಯೂ ಓರ್ವ ಮಗುವಿನ ದೇಹವನ್ನು ಹೊರ ತೆಗೆಯಲಾಗುತ್ತದೆ. ಆ ಮಗು ಸಾವನ್ನಪ್ಪಿರುತ್ತದೆ. ತಾಯಿ ಮತ್ತು ಸಣ್ಣ ಮಗುವಿಗೋಸ್ಕರ ಕಾರ್ಯಾಚರಣೆಯು ಮುಂದುವರಿಯುತ್ತದೆ. ಈ ಘಟನೆ ನಡೆದಿದ್ದು ಮಂಗಳೂರಿನ ಉರುಮನೆ ಕೋಟೆ ಪ್ರದೇಶದಲ್ಲಿ. ಮನೆಯ ಮೇಲೆ ಗುಡ್ಡ ಇರುತ್ತದೆ. ಇದ್ದಕ್ಕಿದ್ದಂತೆ ಆ ಗುಡ್ಡ ಕುಸಿದು ಮನೆಯ ಮೇಲೆ ಬೀಳುತ್ತದೆ. ಅಲ್ಲಿ ಬಹುತೇಕ ಮನೆಗಳು ಇದೇ ರೀತಿ ಇರುತ್ತದೆ. ಈ ರೀತಿ ವಾಸ ಮಾಡುವುದು ಅವರಿಗೆ ತುಂಬ ಅನಿವಾರ್ಯವಾಗಿರುತ್ತದೆ. ಮಳೆ ಬಂದ ದಿನ ಏನು ಬೇಕಾದರೂ ಆಗಬಹುದು. ಆ ಥರ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗುತ್ತದೆ. ಕರಾವಳಿ, ಪಶ್ಚಿಮ ಘಟ್ಟ, ಮಲೆನಾಡು ಇಂಥ ಕಡೆ ಇದೇ ಪರಿಸ್ಥಿತಿ ಇರುತ್ತದೆ. ಒಂದೇ ಮನೆಯಲ್ಲಿ 6 ಮಂದಿ ವಾಸವಾಗಿರುತ್ತಾರೆ. ಮನೆಯ ಮುಂದೆ ಒಂದು ದೊಡ್ಡ ಹಳ್ಳ ಹರಿಯುತ್ತದೆ. ಮನೆಯ ಮೇಲೆ ಒಂದು ಗುಡ್ಡ ಇರುತ್ತದೆ. ಮಳೆಗಾಲದಲ್ಲಿ ಇದು ಒಂದು ಸಣ್ಣ ದೀಪದ ಥರ ಕಾಣುತ್ತದೆ. ಇದ್ದಕ್ಕಿದ್ದಂತೆ ಮನೆಯ ಮೇಲೆ ಗುಡ್ಡ ಕುಸಿದು ಬೀಳುತ್ತದೆ. ಮನೆ ಸಂಪೂರ್ಣವಾಗಿ ಜಖಮ್ಮಾಗಿ ಬಿಡುತ್ತದೆ. ತಕ್ಷಣ ಮನೆಯ ಯಜಮಾನ ಕಾಂತ ಪೂಜಾರಿ ಮನೆಯಿಂದ ಹೊರಗಡೆ ಬರುತ್ತಾರೆ. ಕಾಂತ ಪೂಜಾರಿ ಮನೆಯಿಂದ ಹೊರಗಡೆ ಬರುವಾಗ ಅವರ ಕಾಲು ಕತ್ತರಿಸಿಬಿಡುತ್ತದೆ. ನಂತರ ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕಾರ್ಯವನ್ನು ಮಾಡುತ್ತಾರೆ. ಈ ಘಟನೆ ನಡೆದಿದ್ದು ಬೆಳಗ್ಗೆ 5ರಿಂದ 5:30 ವೇಳೆಯಲ್ಲಿ. ಕಾಂತ ಪೂಜಾರಿಯವರ ಹೆಂಡತಿ ಪ್ರೇಮ ಸ್ಥಳದಲ್ಲೇ ಸಾವನ್ನಪ್ಪುವಂಥ ಕಾರ್ಯ ನಡೆಯುತ್ತದೆ. ಅವರ ಮೇಲೆ ಅವಶೇಷಗಳು ಬಿದ್ದು ಅಲ್ಲೇ ಸಾವನ್ನಪ್ಪುತ್ತಾರೆ. ಕಾಂತ ಪೂಜಾರಿಯವರ ಮಗ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಹೊರಗೆ ಬರುತ್ತಾರೆ. ಕಾಂತ ಪೂಜಾರಿಯವರ ಸೊಸೆ ಅಶ್ವಿನಿ ಅವರು ತಮ್ಮ 2 ಮಕ್ಕಳನ್ನು ತಬ್ಬಿಕೊಂಡು ಅಲ್ಲಿಯೇ ಮಲಗಿಬಿಡುತ್ತಾರೆ. ಅವರ ಮೇಲೆ ಅವಶೇಷಗಳು ಗೋಡೆಗಳು ಬೀಳುತ್ತವೆ. ಅಶ್ವಿನಿ ಅವರು ಅವರನ್ನು ರಕ್ಷಣೆ ಮಾಡುವಂತೆ ಕಿರುಚಾಡಲು ಆರಂಭಿಸುತ್ತಾರೆ. ಅವರ ಕೈ ಕಾಲುಗಳ ಮೇಲೆ ಗೋಡೆಗಳ ಅವಶೇಷಗಳು ಬಿದ್ದಿರುತ್ತದೆ. ಅವರನ್ನು ಹೊರತೆಗೆಯಲು ತುಂಬ ಕಷ್ಟ ರೀತಿಯ ಇರುತ್ತದೆ. ಅಲ್ಲಿ ರಕ್ಷಣಾ ಕಾರ್ಯ ಮಾಡುವುದು ತುಂಬ ಕಷ್ಟವಾಗಿರುತ್ತದೆ. ಅಶ್ವಿನಿ ಅವರು ನನ್ನನ್ನು ಉಳಿಸದಿದ್ರೂ ಪರವಾಗಿಲ್ಲ, ನನ್ನ 2 ಮಕ್ಕಳನ್ನು ಉಳಿಸಿ ಎಂಬುದಾಗಿ ಹೇಳುತ್ತಿರುತ್ತಾರೆ. ದಯವಿಟ್ಟು ನಮಗೆ ಸಹಾಯ ಮಾಡಿ, ನಮ್ಮನ್ನು ಉಳಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಸತತವಾಗಿ 8 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಒಂದು ಮಗುವನ್ನು ಹೊರತೆಗೆಯುತ್ತಾರೆ. ಅದು 2.5 ವರ್ಷದ ಮಗು. ಆದರೆ ಅದು ಬದುಕಿ ಉಳಿದಿರುವುದಿಲ್ಲ. ನಂತರ ಇನ್ನೊಂದು ಮಗುವನ್ನು ಹೊರತೆಗೆಯಲು ಆರಂಭಿಸುತ್ತಾರೆ. ಆ ಮಗು ಬದುಕಿರುತ್ತದೆ. ಆಸ್ಪತ್ರೆಯಲ್ಲಿ ಕರೆದುಕೊಂಡು ಹೋಗುವಾಗ ಅದು ಸಾವನ್ನಪ್ಪುತ್ತದೆ. ನಂತರ ಅಶ್ವಿನಿಯವರನ್ನು ಹೊರತೆಗೆದು ಆಸ್ಪತ್ರೆಗೆ ಸೇರಿಸುವಂಥ ಕಾರ್ಯಗಳು ಮುಂದುವರಿಯುತ್ತದೆ. ಆದರೆ ಅವರಿಗೂ ತುಂಬ ಪೆಟ್ಟು ಆಗಿರುತ್ತದೆ. ಮಂಗಳೂರಿನ ಕರಾವಳಿ ಪ್ರದೇಶದಲ್ಲಿ ಮಳೆ ಬಿದ್ದು ಈ ರೀತಿ ಅವಾಂತರಗಳು ಸೃಷ್ಟಿಯಾಗುತ್ತಲೇ ಇವೆ.